ಬೆಂಗಳೂರಲ್ಲಿ ಟ್ರಾಫಿಕ್ ಆಗೋದು ಗಾಡಿಗಳಿಂದ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅಲ್ಲ ಅಂತ. ಟ್ರಾಫಿಕ್ ಬಗ್ಗೆ ಕೇಳಿದರೆ ಹೇಳ್ತಾರೆ ಒಂದು ಮನೆಯಲ್ಲಿ ಒಂದೇ ಗಾಡಿ ಇರಬೇಕು, ನಾಲ್ಕು ಗಾಡಿಗಳು ಇರಬಾರ್ದು ಅಂತ. ಯಾಕೆ 4 ಗಾಡಿಗಳು ಇರಬಾರ್ದು? ಮನೆಯಲ್ಲೂ ಹೊರಟವನು ಒಂದೇ ಗಾಡಿಯಲ್ಲಿ ಹೊರಡ್ತಾನೆ, ಇಲ್ಲ ಮನೆಯವರು ಇನ್ನೊಂದು ಗಾಡಿಯಲ್ಲಿ ಹೊರಡ್ತಾರೆ. ಸೊ ಗಾಡಿಗಳಿಂದ ಯಾವತ್ತೂ ಟ್ರಾಫಿಕ್ ಆಗಲ್ಲ. ಟ್ರಾಫಿಕ್ ಆಗೋದು ನಮ್ಮಿಂದ. ಯಾಕೆ ಅಂತ ಕೇಳ್ತೀರಾ? ಹೌದು, ಯಾಕೆಂದರೆ ಗಾಡಿಗೆ ಗೊತ್ತಿರಲ್ಲ ಅಲ್ಲಿ ಸಿಗ್ನಲ್ ಇರುತ್ತೆ, ಅಲ್ಲಿ ಹಳ್ಳ ಇರುತ್ತೆ ಅಂತ. ಅದು ಗೊತ್ತಾಗೋದು ಓಡಿಸೋ ನಮ್ಮಂಥವ್ರಿಗೆ ಮಾತ್ರ. ಬೆಂಗಳೂರಲ್ಲಿ ಟ್ರಾಫಿಕ್ ಆಗ್ತಾ ಇರೋದು ನಮ್ಮಿಂದ ರೀ, ಗಾಡಿಗಳಿಂದ ಅಲ್ಲ. 10 ಗಾಡಿನೇ ಓಡಲಿ, ಆರಾಮಾಗಿ 1 by 1 ಹಿಂದೆ ಹೋಗ್ತಾ ಇದ್ದರೆ ಗಾಡಿ ಎಲ್ಲೂ ಟ್ರಾಫಿಕ್ ಆಗಲ್ಲ. ನಾ ಮುಂದು ತಾ ಮುಂದು ಅಂತ ಹೇಳ್ಕೊಂಡು ಒಂದು ಗಾಡಿನ ಓವರ್ಟೇಕ್ ಮಾಡಿಕೊಂಡು ಫ್ರಂಟಲ್ಲಿ ಜಾಮ್ ಆಗಿಬಿಡುತ್ತಲ್ವ, ಆವಾಗಲೇ ಜಾಮ್ ಆಗೋದು, ಟ್ರಾಫಿಕ್ ಆಗೋದು. ಆವಾಗ ಗಾಡಿ ಗೊತ್ತಿರಲ್ಲ ನಾನು ಹಿಂಗೆ ಹೋದರೆ ಜಾಮ್ ಆಗುತ್ತೆ ಅಂತ. ಮನುಷ್ಯನ ಯೋಚನೆ, ನಾನು ಓಡಿಸೋದು ಯಾಕೆ 5 ನಿಮಿಷ ತಡ ಆದರೆ ಏನು ಪ್ರಾಬ್ಲಮ್ ಆಗುತ್ತಾ? 5 ನಿಮಿಷ ತಡ ಆಗೋದ್ರೆ ಟ್ರಾಫಿಕ್ಕಿಗೆ ಇಲ್ಲ ರೀ, ಆರಾಮಾಗಿ ಹೋಗ್ಬೋದು. ನಿಮ್ಮ ಯೋಚನೆಯನ್ನು ಬದಲಾಯಿಸಿ, ಸುಮ್ಮನೆ ಗಾಡಿಗಳನ್ನು ಬ್ಲೇಮ್ ಮಾಡ್ಕೋಬೇಡಿ. ಬೆಂಗಳೂರಲ್ಲಿ ಟ್ರಾಫಿಕ್ ಆಗ್ತಾ ಇರೋದೇ ನಮ್ಮಿಂದ. ಆ ಯೋಚನೆ ನಮ್ಮಿಂದ ಆರಂಭ ಆಗಬೇಕು.